ಒಬ್ಬರ ಮನೆಯ ಘಾತವ ಮಾಡಿ ಗಂಗೆಯಲ್ಲಿ ಮುಳುಗಿ ಜೊಳೆಯಾಗುವುದಯ್ಯ. ಚಂದ್ರನು ಗಂಗೆಯ ತಲೆಯಲ್ಲಿದ್ದರೂ ಕಲಂಕ ಬಿಡದಾಗಿತ್ತೆ. ಅದು ಕಾರಣ ಮನವನ್ನು ಇಸದವನೇ ಮನೆಯ ಗಾತವ ಮಾಡದವನೇ. ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಸಾಂಬದೇ ನಮ ಪಾರ್ವತೀಪದೇ. ಪ್ರಾತಸ್ಮರಣೀಯರಾದ ಬಸವಾದಿ ಪ್ರಭುತನ್ನ ಜಗತ್ತಿನ ಸಂತರನ್ನ ಮಹಂತರನ್ನ ದಾರ್ಶನಿಕರನ್ನ ಸ್ಮರಿಸುತ್ತಾ ಜಗದ ಸಂಸಾರ ನಶು ಪಡೆದ ಪರಂಪರೆ ಎಲ್ಲ ಗುರುಗಳನ್ನು ಧ್ಯಾನಿಸುತ್ತಾ ಈ ವರ್ಷವೂ ಕೂಡ ಶ್ರೀಮದ್ ಜಾತ್ರಾ ಮಹೋತ್ಸವದ ಅಂಗವಾಗಿ ಕುದುರೆಮೋದ ಸಮಸ್ತ ದೈವದ ಅಪೇಕ್ಷೆ ಮೇರೆಗೆ ಹಬ್ಬ ಶರಣರ ಪುರಾಣ ಪ್ರಾರಂಭ ಮಾಡಿದ್ದೀವಿ. ನಾವು ಇಲ್ಲಿವರೆಗೆ ವರ್ಷದ ಪುರಾಣ ಕಾರ್ಯಕ್ರಮ ಬಂದಿದ್ದೀವಿ. ಆದರೆ ಈ ವರ್ಷ ವಿಶೇಷವಾಗಿ ಎಲ್ಲ ಜನರ ಅಪೇಕ್ಷೆ ಮೇರೆಗೆ ಶರಣಪ್ಪ ಅಪೇಕ್ಷೆ ಮೇರೆಗೆ ಶರಣ ಪುರಾಣ ಹಚ್ಚಿದ್ದೀವಿ. ಯಾಕಂದ್ರೆ ಶರಣಪ್ಪ ಕಾರ್ಮಿಕ ಪುರುಷ, ಸಮಾಜವಾಗಿ ಅಂತ ಶ್ರೇಷ್ಠವಾದ ಪುಣ್ಯಾತ್ಮ ಕೇಳುವ ಭಾಗ್ಯವನ್ನ ನೀವೆಲ್ಲ ಹೊಂದಿದ್ದೀರಿ. ಯದಾ ಯದಾ ಈ ಧರ್ಮಸ್ಯ ಜಾಗೃತಿ ಭೂತದೆ ಅದ್ಭುತ ಮದರ್ನಸ್ಯ ತದಾತ್ಮನ ಸುಜಾಮ್ಯ. ಕಾಲಕಾಲದ ಧರ್ಮ ಕ್ಷೇತ್ರಿದಾಗ ಧರ್ಮ ಉತ್ಥಾನಕ್ಕಾಗಿ ಮಹಾಪುರುಷ ಅವತಾರ ಮಾಡಿ ಬರ್ತಾರೆ. ಹಾಗೆ ಸುಮಾರು 200-203 ವರ್ಷದಿಂದ ಶರಣಪ್ಪಿದ್ದ. 202 ವರ್ಷ 3 ವರ್ಷ ಆಯ್ತು. ಶರಣಪ್ಪ ಒಬ್ಬ ಕಾರ್ಮಿಕ ಪುರುಷನಾದ, ಸಮಾಜವಾಗಿ ಅದ, ಸಂಸಾರಿಯಾಗಿ ಅದ, ಜನರ ಸುಮಾರು ದೂರ ನಡ್ಕೊಂಡಂತ ಪುಣ್ಯಾತ್ಮ ಶರಣಪ್ಪ. ಅವರ ಅಪೇಕ್ಷೆ ಮೇರೆಗೆ ಜನರೆಲ್ಲ ಕೈ ಜೋಡಿಸಿ ಅಪ್ಪ ಶರಣಪ್ಪ ಮಹಾದಾಸವನ್ನು ಮಾಡಿದರು. ಅದಕ್ಕೆ ಕಾಲಕ್ಕೆ ಧರ್ಮ ಕ್ಷೇತ್ರದಲ್ಲಿದ್ದ ಪುಣ್ಯಾತ್ಮ ಅವತಾರ ಮಾಡಿ ಈ ಜಗತ್ತಿನಲ್ಲಿ ಧರ್ಮದ ಉತ್ಥಾನವನ್ನ ಮಾಡಿ ಶಿಷ್ಟರು ಬದುಕಿ ದುಷ್ಟ ಶಿಕ್ಷೆ ಕೊಡ್ತಕ್ಕಂಥ ಪುಣ್ಯಾತ್ಮ ಅವತಾರ ಮಾಡ್ತಾರೆ. ಹಾಗೆ ಈ ಪುರಾಣ ಹಳೆಯದಂತ ಪುರಾಣ ಅಂದ್ರೆ ಹಳೆಯದು. ಈ ಹಳೆಯರಿಗೆ ಅರ್ಥ ಮಾಡ್ಕೊಂಡು ನೀನಾಗಿ ಹೊಸ ಯಾವಾಗ ಅಂತ ಈ ಶಾಸ್ತ್ರ ಹೇಳು, ವಿಭೂತಿ ಬಗ್ಗೆ ಹೇಳು, ಭಸ್ಮ ಹಚ್ಚಿ ಕಟ್ಟುವಂತ ಮಾಡ್ಯಾರ. ಕಡೆ ಭಸ್ಮ ಹಚ್ಚಿ ಮುಖ ನೋಡುತ್ತಿದ್ರು. ಮತ್ತೆ ನೀವು ಹಂಗ ಮಾಡಿದ್ರಿ, ಭಸ್ಮ ಹಚ್ಚಿರಿ. ಭಸ್ಮ ಅಂದ್ರೆ ನಾವು ಮಾಡಿ ಕರ್ನಾಟಕ ದೂರ ಮಾಡ್ತಕ್ಕಂಥ ಸತ್ಯ ಭಸ್ಮ ಸುಟ್ಟ ಹಾಕಂತ. ನಮ್ಮ ಅನುಮಾನ ಅಷ್ಟೈಶ್ವರ್ಯ ಜಗತ್ತಿನ ಐಶ್ವರ್ಯ ಸಂಪತ್ತು ಐತಿ. ಎಲ್ಲ ಸಂಪತ್ತಿ ಮಹಾ ಸಂಪತ್ತಿ ಯಾಕಂದ್ರೆ ಭಸ್ಮ ಅಂತ. ವಿಭೂತಿ ಭೂತಿರೇಶ್ವರ್ಯಂ ಅನಿಮಾನಿಕ ವರ್ತದ. ಅನಿಮಾನ ಅಷ್ಟೈಶ್ವರ್ಯಕ್ಕಿಂತ ವಿಶೇಷವಾದ ಹೆಚ್ಚಿನ ಸಂಪತ್ತು ಅಂದ್ರೆ ಭಸ್ಮ ಅಂತ. ಬಸ್ಸು ಆಚರಣೆ ಹೇಳ್ತಾರೆ. ಅದಕ್ಕೆ ಭಸ್ಮ ಶಕ್ತಿ ಇದ್ರೆ ನಾವು ಎಲ್ಲಿ ಭಸ್ಮ ಧರಿಸ್ತೀವಿ ಅಲ್ಲಿ ಇರ್ತಕ್ಕಂಥ ಎಲ್ಲ ರೋಗದ ದೂರ ಮಾಡಿ ನಮ್ಗೆ ಆನಂದ ಬರ್ತೈತಿ. ಮತ್ತೆ ದಿವಸ ಭಸ್ಮ ಹಣಿ ಧರಿಸಿದ್ರೆ ಬ್ರಹ್ಮ ಇಲ್ಲಿ 10 ವಯಸ್ಸಾಗ 20 ವರ್ಷಾಗ 50 ವರ್ಷ ಇಂತಿಂತ ಆಗಷ್ಟು ಬ್ರಹ್ಮ ಹಣೆ ಬಂದ್ರೆ ಬ್ರಹ್ಮನ ಹಣೆ ಅಳಸಿ ನಾವು ಸೂತ್ರವಾದ ಶಕ್ತಿ ಕೊಟ್ಟಿರೋ ಶಕ್ತಿ ಭಸ್ಮಗೈತಿ. ಅದಕ್ಕೆ ಭಸ್ಮ ಧರಿಸಬೇಕು. ಭಸ್ಮದ ಜಾತಿ ಇಲ್ಲ. ಕೆಲವು ಮಂದಿ ನಾವು ಗುರುಗಳು ನಾಯಕರ ಅಂತ ಭಸ್ಮದ ಜಾತಿ ಇಲ್ಲ. ಭಸ್ಮದ ಜಾತಿ ಇಲ್ಲ. ಅಂತ ಶಕ್ತಿ ಭಸ್ಮದಾಗಿದೆ. ಅದಕ್ಕೆ ದಿವಸ ಪುರಾಣಕ್ಕೆ ಬಂದ್ರೆ ಶರಣ ಹೇಗಿದ್ದ, ಏನ್ ಮಾಡಿದ, ಅವ್ರು ಬಾಳ ಹೆಂಗಿತ್ತು ಹೇಗಿತ್ತು ನಾವು ಗರಿಬತ್ತು ದಿವಸ ಪುರಾಣಕ್ಕೆ ಬರ್ಬೇಕು. ಪುರಾಣಕ್ಕೆ ಬಂದ ಇದ್ರೆ ಅರ್ಥ ಆಗೋದೇ ನಮಗೆಲ್ಲ ಏನು ಅರ್ಥವಾಗುದಿಲ್ಲ. ಮಹಾದೇಶ ಮಹಾಶ್ರೀ 1000 ವರ್ಷ ಇತಿಹಾಸ ಮಾಡಬೇಕು. 1000 ವರ್ಷ ಇತಿಹಾಸ. ಅದಕ್ಕೆ ಅರ್ಥ ಮಾಡ್ಕೊಂಡು ಹಾಗೆ ಜ್ಞಾತಿರಲ್ಲ, ಇಲ್ಲವಂದ್ರೆ ಸೋತಿರಲ್ಲ. ಅದಕ್ಕೆ ದಿವಸ ಪುರಾಣಕ್ಕೆ ಬಂದು ಏನು ಕಟ್ಕೋಬೇಕ. ಒಂದ್ಸಲ ಕ್ರಮ ಭಕ್ತಿ ಪುರಾಣ ದಿವಸ ಬರ್ತಿದ್ರು. ಜನ ಬಂದು ಭಾಗವತು ತಿಳ್ಕೊಳ್ಬೇಕು. ಜನ ಬರ್ತಿದ್ದಾರೆ. ಅಚ್ಚಿಗೆ ಗಂಡ ಬೆಳಗ್ಗೆ 4 ಗಂಟೆಗೆ ಎದ್ದು ರಾತ್ರಿ 9 ಬರ್ತಿದ್ದ. ಬೆಳಗ್ಗೆ 4 ಗಂಟೆಗೆ ಹೋದಾಗ ರಾತ್ರಿ 9 ಬರ್ತಿದ್ದವ. ಅಜ್ಜಿಯ ಪಕ್ಷಿಯನ್ನು ನಾನು ದಿವಸ ಪುರಾಣ ಹೋಗ್ತೀನಿ. 4 ಗಂಟೆ ದಿವಸ ಅವನು 1 ದಿವಸ ಪುರಾಣ ಕೇಳಬೇಕು ಅಂತ ಅಪೇಕ್ಷೆ ಹೇಳಿದ್ದು. ಇಲ್ಲ ನೀವು ಪುರಾಣ ಹೋಗ ಇವತ್ತು ಮತ್ತೆ ಇಲ್ಲ ನೀವು ಹೋಗಬೇಕು. ಯಾರು ಕೇಳಿದ್ರೆ ಒಂದು ಸಾಧಾರಣ ಬಿಟ್ಟರೆ ಒಂದು ವೇಳೆ ನೀನು ಪುರಾಣಕ್ಕೆ ಹೋಗದೇ ಇದ್ರೆ ನಾನು ಗಂಟು ಮುಟ್ಟಿಕೊಂಡು ನಾನು ತಾವು ಹೋಗ್ಲಿಕ್ಕೆ ಅಯ್ಯೋ ಇದೇನು ಉಂಟವ ಹ್ಯಾ ಮತ್ತೆ ಅಂದ್ರು ಇದೆಲ್ಲ ಹುಟ್ಟಿನ ಆಗಿಲ್ಲ ಬಂದಾಗ ರಾತ್ರಿ ಹೋಗಿ ಅಂಟೋಡಿ ಅಲ್ಲಿ ಬಂದು ಫುಲ್ ತುಂಬಿದ್ದ ನೋಡ್ದ ಇಷ್ಟು ಮಂದಿ ಜೀವನ ಹೋಗಿ ನೋಡಿದ್ದೇ ಇಲ್ಲವ. ಇಷ್ಟು ಮಂದಿ ನೋಡಿದ ಜೀವನ ಹೋಗ್ಯವ ನೋಡ್ದ. ಅವ್ರು ಶಾಸ್ತ್ರ ಕಥೆ ಹೇಳ್ತಿದ್ರು. ತಮ್ಮ ಸಂದರ್ಭದಲ್ಲಿ ಒಂದು ಕಥೆ ಹೇಳ್ತಿದ್ರು ಅವರು. ಅವಾಗ ಬಂದ ಇಷ್ಟು ಮಂದಿ ಹೋಗಿ ನೋಡಿದ್ರು. ಆಶ್ಚರ್ಯ ಆಯ್ತು ಅವ್ರಿಗೆ, ಬಹಳ ಆಶ್ಚರ್ಯ.
ತಪ್ಪು ಇಷ್ಟು ಮಂದಿ ನೋಡಿದಂದವ ಅಲ್ಲಿ ಬಂದು ನಿಂತ ನೀವು ಪುರಾಣ ಕಥೆ ತಾಮ ಕಥೆ ಇದ್ರು ತಾಮ ಕಥೆ ಅವ್ ಬಂದು ನಿಂತ ಕೂಡಲೇ ಬಂದನಪ್ಪ ಬಾಂದು ನೀವು ತಾಮ ಕಥೆ ಹೇಳ್ತಾರೆ ಜಾತ್ರೆ ಅವ ಬಂದನಪ್ಪ ಬಾಂದು ನಿಂತು ನಿಂತು ಬಾಂದು ನಿಂತು ಮತ್ತೆ ಕುಂದ್ರದ್ರು ಎದ್ದು ಹಠ ಮನೆಗೆ ಹೋಗಿ ಹೋಗ್ಬಿಟ್ರು ಅವತ್ತು ಇಷ್ಟು ಮಂದಿ ನೋಡ್ತಾರ ಆಶ್ಚರ್ಯ ಬಡವರಾತ್ರಿ ಬಡವಡಿಸಿರ್ತಿದ್ದವ ರಾತ್ರಿ ಏನ್ ಬಡವಡಿಸಿದ್ದ ಅವತ್ತು ಅವನ ಕಣ್ಣಾಗಿ ಕಾಡು ಒಂದ್ ದಿವ್ಸ ಪುರಾಣ ತಂದು ಇರ್ತದ ಮನೆ ಆಗೋದು ಒಂದ್ ದಿವ್ಸ ಬಂದ್ರ ಮತ್ ದಿವಸ ಬಂದ್ರೆ ಏನಾಗ್ತ ಒಂದ್ ದಿವ್ಸ ಬಂದ ಪುರಾಣಕ್ಕ ಇಷ್ಟೆಲ್ಲ ಬಂದ್ ನೋಡಿ ಆಶ್ಚರ್ಯ ರಾತ್ರಿ ಬಡವಡಿಸ್ತಿದ್ದವ ಏನ್ ಶಾಸ್ತ್ರ ಹೇಳಿದ್ರೆ ಬಂದಪ್ಪ ನಿಂದ್ರು ಕುಂದ್ರು ಹೇಳ್ತೇವೆ ಹೋಗಿ ಹೋಗು ಇಷ್ಟು ತಾಮಕ ಯಾವ್ದು ಹತ್ರ ಅವೇ ತಿಳ್ಕೊಂಡ್ಬಿಟ್ಟವ ಮನೆ ಹೇಳ್ತಿದ್ದೆ ಏನ್ ಪುರಾಣ ಬಂದಪ್ಪ ನಿಂದ್ರು ಕುಂದ್ರು ಇದೊಂದು ಪುರಾಣ ಅಂತ ಮಕ್ಕಳು ಅದಕ್ಕೆ ಅವತ್ತು ಅವನಿಗೆ ಕನ್ನ ಹಾಕಿ ಕಾಡು ಕನ್ನ ಹಾಕಿ ಒಳ ಬರ್ಬೇಕಂದ್ರು ಇನ್ನೇ ಒಳ ಬರ್ಬೇಕಂದ್ರೆ ಬಂದಪ್ಪ ಬರೆದ್ರು ಬಳಸಿದ್ದೀವಿ ನಾವು ಬಂದಪ್ಪ ಬರೆದ್ರಪ್ಪ ಅದೇ ನಿಂದ್ರಲ್ವ ಕುಂದ್ರಲ್ವ ಇವಾಗ ಬಡವಡಿಸ್ಲಿಕ್ಕೆ ಇಷ್ಟು ಮಂದಿ ನೋಡಿ ಆಶ್ಚರ್ಯ ಬಡವಡಿಸ್ಲಿಕ್ಕಿಲ್ವ ಮತ್ತೆ ಹೇಳ್ತಾರೆ ಬ್ಯಾಡ ಗಟ್ಟಿ ಯಾತ್ರೆ ಹೋಗು ಬ್ಯಾಡ ಮಾಡ್ರು ಹೋಗಿರ ಹೋಗಿಲ್ಲ ಒಂದ್ ದಿವ್ಸ ಪುರಾಣ ಬರೀ ಲಾಭ ಮತ್ತೆ ದಿವಸ ಬಂದ್ರೆ ಅದಕ್ಕೆ ಲೋಕದ ಧರ್ಮವು ರಕ್ಷಿತ ಧರ್ಮ ನಮ್ಮನ್ನು ಕಾಪಾಡುತ್ತೆ ಸತ್ಯ ಧರ್ಮ ನೀತಿ ನಮ್ ಸದಾಕಾಲ ಕಾಪಾಡ್ ಮಾಡುತ್ತೆ ಅದಕ್ಕೆ ಸಣ್ಣ ಬಂದ್ರೆ ಎಷ್ಟು ಓದಿದ ಬಂದು ಹೇಳ್ತೀನಿ ಪುರಾಣದಲ್ಲಿ ಕೇಳ್ತೀನಿ ನಮ್ ಬಂದ್ರೆ ಒಳ್ಳೇದಾಯ್ತು ನಮ್ದು ಕೆಳಗೆ ಆಯ್ತು ಒಬ್ಬ ಸರ್ಕಾರ ಬರ್ತಾರೆ ಸಣ್ಣ ಮಕ್ಕಳ ಇರ್ತೀವಿ ಒಂದ್ಸಲ ಮಕ್ಕಳು ಬಡವರ ಮಕ್ಕಳು ಬೇಡ ಸರ್ಕಾರಿ ಮಕ್ಕಳಾಗಲ್ಲ ಯಾಕಾಗಲ್ಲ ಆ ಸಂಪತ್ತು ಸತ್ಯದ ಕಾರ್ಯ ಬಂದದ್ದು ಸಂಪತ್ತಲ್ಲ ಅದಕ್ಕೆ ಮಕ್ಕಳ 100 ಕೋಟಿ 1000 ಕೋಟಿ ಇರ್ತಾರೆ ಮನೆಯಲ್ಲಿ ಮಕ್ಕಳೇ ಇರಲಿಲ್ಲ ಹಾಗ ಒಬ್ಬ ಸಾವುಕಾರ ಊರಿಗೆ ಸಾವುಕಾರ ಊರ ಪುರಾಣಿ ಜಾತ್ರೆ ಮಾಡಿ ಒಂದು ಕೊಟ್ಟಿದ್ದೀರ ಮತ್ತೆ ಜಾತ್ರೆ ಮತ್ತು ಇಬ್ಬರ ಗಂಡ ಐತೆ ಮಕ್ಕಳು ಇರ್ತದೆ ಅವ್ರಿಗೆ ಇಬ್ರು ಕಾಶಿ ಹೋಗ್ರು ಕಾಶಿಗೆ ಹೋದ್ರು ತಿಂಗಳಾಗಿ ಹೋಗಿ ಕಾಶಿ ಕೂತಿದ್ರು ಇನ್ನು ಗಂಗಾದಿ ಸ್ನಾನ ಮಾಡ್ಬೇಕಂತ ಬಾದ ಅವಾಗ ಅದು ನೇಮ ಮಾಡಿದ್ರು ಏನು ಮಾಡಿದ್ರು ಸ್ನಾನ ಮಾಡಕ್ಕೆ ₹1 ಸ್ನಾನ ಮಾಡ್ಬೇಕು ₹1000 ಇಲ್ಲಪ್ಪ ಎಂದು ಕೊಡ್ತೇನೆ ಒಂದು ದಾನ ಮನೆ ಜೀವನದಾಗ ದೊಡ್ಡ ಸರ್ಕಾರ ಹೋಗ್ಯವ ಕೊಡಿ ಮಾಡಿದಾರೆ ಬಂದಿಲ್ಲ ಅಲ್ಲ ಕಾಶಿಗೆ ಹೋಗ್ಯಾನ ಗಂಗಾದಿ ಸ್ನಾನ ಮಾಡಿಲ್ಲ ವಿಶ್ವನಾಥ ದರ್ಶನ ಮಾಡ್ಕೊಳ್ಳಿಲ್ಲ ಅದು ಹೊರಟಬಿಟ್ವ ಆ ಕಾಶಿ ವಿಶ್ವ ದೃಷ್ಟಿಯಿಂದ ಬೇಕು ಏನು ಬಹಳ ಬಂದನ್ನು ಮಾಡಿಕೊಂಡು ಸಾವಿರಾರು ದೂರ ಬಂದ ಪುಣ್ಯಾತ್ಮ ಇವತ್ತು ಕೈಯಿಂದ ಏನಾದ್ರು ಮಾಡಿ ₹1 ತಗೊಂಡ ಶಬ್ದ ಮಾಡ್ಯಾವ ಕಾಶಿ ವಿಶ್ವನಾಥ ಆಗ ಮುಂದೆ ಬಂದ ಅವರ ವಿಶ್ವ ₹3 ಬಂದು ಏನಪ್ಪ ಮಾಡ 3 ದಿನ ರೂಪಾಯಿ ಸಿಕ್ತು ₹1 ಕೂಡ ಪಾತ್ರೆ ಕಾಶಿ ವಿಶ್ವನಾಥ ₹3 ಬಂತು ಇದೇನಂತ ಕೇಳಿದ್ರು ಅಲ್ಲ 3 ದಿನ ಉಪವಾಸ ನಾನೇ ಉಪವಾಸ ಇದ್ದಂತ ಏನ್ ಮಾಡಿದ ಇದಪ್ಪ ಬಿಡಪ್ಪ ಇಲ್ಲ ಅದು ಪಕ್ಕದ ಒಂದು ಇಡ್ಲಿ ಅಲ್ಲಿ ಐತಿ ಕೈ ಮುಖ್ಯ ಇಡ್ಲಿ ಹೇಳಪ್ಪ ಅಂದಿವ ಯಾರು ಶಿವಮೂರ್ತಿ ವಿಶ್ವನಾಥ ಇಡ್ಲಿ ಇಡ್ಲಿ ಅಂತ ಕೊಡೋದು ಸರಿ ಕೊಟ್ಟ ಅವ್ರು ತಿಂದ ಆ ಕೇಂದ್ರ ಪಾಲ್ಕೊಂಡು ಬಂದ ತಿಂಗಳ ನಡ್ಕೊಂಡು ಬಂದು ಊರು ಮುಟ್ಟಿದ್ದೇವ ಊರು ಬಿಟ್ಟು ಕೈಚಿದ ಕ್ಯಾರೆಟ್ ಕುಡುಕ ದಾರ ಒಂದು ಇಡ್ಲಿ ಹೇಳಿ ಆಗ ತಿಂದ ಮಾತ ಮತ್ತೆ ರೊಕ್ಕ ಕೊಡೋದಾರ ತಾರ ತಿಂದ ಬಂದ ಅದು ನೋಡಿ ನೀವು ಗೊತ್ತಾರ ಏನಂತಾವ ಹೋಗು ಮುಂದಿನ ಬಂದ ಸಂಜೆಗೆ ಬಂದ ದೇವಿ ಬಂದಲ್ಲ ಅದು ಐತಿ ಒಂದು ನೀವು ಕೊಡದಪ್ಪ ಬಿಡಪ್ಪ ದೇವರು ಶಬ್ದ ಮಾಡಿದ ಏನು ಎಂದು ಯಾವ ಜನ ದಾನ ಕೊಟ್ಟಿದ್ವ ಇವ್ರಿಗೆ ತೋಟ ದೇವ್ರ ಶಬ್ದ ಮಾಡಿದ ಕೊಟ್ರ ಜಾತಿ ಮಗನ ದೇವ್ರ ಶಬ್ದ ಮಾಡಿದ ಅದು ದೇವ್ರ ಸಂಪತ್ತು ಕೊಡ್ಲಿಕ್ಕೆ ಕೊಡ್ತಾನೆ ದೇವ್ರ ಸಂಪತ್ತು ಯಾರು ಕೊಡ್ತಾನಂಗ ಒಳ್ಳೆ ಕೆಲಸಕ್ಕೆ ದಾನ ಮಾಡುವ ಗುಡಿ ಮುಂದಾಕ ಬಡವರಿಗೆ ಧರ್ಮ ದಾನ ಮಾಡಿ ದೇವ್ರ ಸಂಪತ್ತು ಊಟದಂದ್ರೆ ಏನಂದ್ರೆ ದೇವರಿಗೆ ಮೆಚ್ಚುದ ಆ ಮುಂದೆ ಸಂಜೆ ಮುಂದೆ ಕೊಟ್ಟಪ್ಪ ಬಿಡಿದಪ್ಪ ಒಂದು ತಿನ್ನದ ಗಂಟೆ ಕಾಶಿ ವಿಶ್ವನಾಥ ಕೃಪಣ ಶೆಟ್ಟಿ ಒಂದು ತಿಂಗಳು ತಕ್ಕ ಮಾಡಿದೆ ಕಾಯ್ದು ಏನ್ ಮಾಡ್ಬೇಕು ವಿಚಾರ ಮಾಡಿದೆ ಎಷ್ಟು ಬರ್ತದ ಇದಾಗಿವ ಒಂದು ತಿಂಗಳ ಮುಂದೆ ಸಂಜೆ ಆದಾಗ ಏನ್ ಬರ್ತದೆ ಏನು ಉಪಾಯ ಹೇಳ್ತೇನೆ ತಪ್ಪು ಹೇಳ್ತೀನಿ ಇಬ್ಬರು ಆಶ್ ಕೂಡ್ಸಾಗ್ತಾವ ಏನು ಉಪಾಯ ಮಾಡೋದು ಹೇಳ್ತೀನಿ ದಿನ ಮಾಡಂತ ದುಡ್ಡು ಮಾಡಿಲ್ಲ ಸದ್ಯ ಬರ್ತಾನ ಅದೊಂದು ಕೆಲಸ ಅವ ಕಂಡು ಕೂಡ ಸತ್ತ ಬಿಟ್ಬಿಡ್ರಿ
ಹಿಮಾಂತ ಮಾಡಿ ಹೋಗ್ತದ ಬಂದ ಬಿಟ್ಟವ ಇವು ಸರ್ಕಾರ ಬಂದ ಬಿಟ್ಟ ಈ ಚಲುವಾಗಿ ಅವು ಬಂದು ಕಾಶಿ ವಿಶ್ವ ನಾನು ಏನಾಗಿತ್ತಮ್ಮ ಅಂತ ಕೇಳಿದ ಇದಪ್ಪ ಇದಾರಪ್ಪ ನಾನು ಹೇಳಿದಪ್ಪ ನೀವು ಒಂದು ಲಕ್ಷ ಕೊಡಿದಪ್ಪ ನಾನು ಹಾಗೆ ಹೋದೆ ಅಪ್ಪ ಅವು ಸತ್ಯ ಇಲ್ಲ ಈಗ ಸುಮ್ಮನೆ ಕಲ್ತ್ಬಿಟ್ರೆ ಕೈಗೆ ಬಪ್ಪನೇ ಮಗನ ವಿಶ್ವ ಗೊತ್ತಿಲ್ಲ ಅವ್ರಿಗೆ ಆ ಊರ 4 ಮಂದಿ ಬಂದು ನೋಡಿ ಯಾವ ಬಂದು ಇವ್ ಬಂದ ನೋಡಿದ್ರೆ ಈಗ ಬಂದಿಲ್ಲ ಈಗ ಬಂದಿಲ್ಲ ಕೈ 4 ಮಂದಿ ನೋಡಿದ್ರು ಒಂದು ಒಬ್ಬ ದಾರಿ ಮೂಗಿಲ್ಲ ಉಸಿರು ಹೇಳ್ತಿದ್ರು ಉಸಿರು ಕಟ್ಟಿದ್ರು ಉಸಿರು ಬಿಟ್ಟು ರೂಪಾಯಿ ಕೊಡ್ತದೆ ಆ 4 ಮಂದಿ ವಿಚಾರ ಮಾಡಿದ್ರೆ ಅವ್ರು ಯಾಸಂದ್ರೆ ಹೋಗಿ ಮತ್ತೆ ಜಾಗ ಮಾಡಿಸಿದ್ರೆ ಮಕ್ಕಳು ಹೋದ್ರು ಕೊಡ್ತೇವೆ ಇವತ್ತು ಮುಂಜಾನೆ 10ಕ್ಕೆ ಕುಂದಿರ್ತಾರೆ ಅವನ್ನ ಮೊದಲು ಸರ್ಕಾರ ಅವಳಿಂದ ಉಸಿರಾಡಿಲ್ಲ ಅವಳಿಂದ 1 ರೂಪಾಯಿ ಕೊಡ್ತದೆ ಆಯ್ತಪ್ಪ ಹನ್ನೊಂದ 12 ವಿಶ್ವನಾಥ್ ಅಂದು ಅಂದ ನಿನ್ನೆ ಬರಲ್ಲ ಭಾಗ ಪುಣ್ಯಾತ್ 1 ರೂಪಾಯಿ ಕೊಟ್ಬಿಡು ಹೋಗಿದೆ ಅಂತ ವಿಶ್ವನಾಥ ಇವು ಗೊತ್ತಾಗ ಸರ್ಕಾರ ಸುಳ್ಳು ವರ್ಷ ಒಂದು ರಜಾವ ಮತ್ತೆ ಎಲ್ಲರೂ ಮುಂದೆ ಬಂದ ಎತ್ತು ನಾನು ಮತ್ತೆ ಮಾಡಿ ವಿಶ್ವನಾಥ ಅಂದು ಮರಯ್ಯ ನಾನು ರೂಪಾಯಿ ಕೊಟ್ಬಿಡು ಹೋಗಿದೆ ಅಂತ ಮತ ಮತ್ತೆ ಎತ್ತು ಬಿಟ್ರೆ ತೇರು ಸಮಾಜ ಚೌಕಿಯಾಗ ತೋಟ ನೇಮ ಮಾಡಿ ಇಟ್ಟರು ಇಟ್ಟುವಾಗ ಇಟ್ಟು ಮತ್ತೆ ತಗೊಂಡು ಕಾಶಿ ವಿಶ್ವನಾಥ್ ಈ ಸುಮ್ಮನೆ ಸ್ವಲ್ಪ ತುಪಾಕ ಮತ್ತೆ ಪುಣ್ಯಾಗ ಹೇಳಿದಲ್ಲ ಅದು ಮರ ನಾನು ರೂಪಾಯಿ ಕೊಟ್ಬಿಟ್ಟು ಹೋಗಿದೆ ಅಂತ ಅದು ಪುಣ್ಯಾಗ ಇಟ್ಟಲ್ಲ ಅಂದಿದ್ದು ಮ್ಯಾಕ್ ಬಂದು ಒಂದು 4 ವರ್ಷ ಮಟ್ಟಿಗೆ ಮತ್ತೆ ಎಲ್ಲ ಜೀವನ ಹೋಗ್ಬಿಟ್ರು ಅದು ಅದಕ್ಕೆ ಕಳೆದ ಸತ್ಯರು ನಾನು ಹೇಳಿ ಅದಕ್ಕೆ ಜಗತ್ತಿನ ಬಂದಿಗಾಗಿ ಸತ್ತರು 90 ಕೋಟಿ ಹೆಣ್ಣಿಗೆ ಸತ್ತ 10 ಕೋಟಿ ಮಣ್ಣಿಗಾಗಿ ಶಿವನಿಗೆ ನಿನಗಾಗಿ ಸತ್ತರು ಒಬ್ಬರೊಳಗಾಗಿ ನಮ್ಮ ಮಮ್ಮಿಗೆ ತಿಳಿಯ ಇದಕ್ಕೆ ಜಗತ್ತು ಪುರಾಣದ ಉದ್ದೇಶ ಜಾತ್ರೆ ಉದ್ದೇಶ ಮನುಷ್ಯ ಬಾಲ್ಯ ಉದ್ದೇಶ ಮತ್ತೆ ಬೇರೆ ಯಾವ ಉದ್ದೇಶ ಇಲ್ಲ ಜಾತ್ರೆನ ಹುಟ್ಟದ ಕೊಡ್ತದ್ರಿ ಜಾತ್ರೆ ಎದ್ದು ಕೊಡ್ತೀವಿ ಏನ್ ಮಾಡಿದ್ವಿ ಎಲ್ಲಿಗೆ ಹೋಗುದು ಇದು ತಿಳ್ಕೊಂಡ ಜಾತ್ರೆ ಮಾಡುದು ಮನೆ ತಿಳ್ಕೊಂಡ ಜಾತ್ರೆ ಮಾಡ್ತಕ್ಕಂಥದ್ದಲ್ಲ ಅದಕ್ಕೆ ಅದರಿಂದ ನಮ್ಮ ಕುದುರೆ ಮೇಲೆ ಸಮಸ್ಯೆಗಳು ಸುಮಾರು 45 ಕೋಟಿ ತೇರು ಮಾಡ್ತಾರೆ ದೊಡ್ಡ ತೇರನ್ನ ನಿನ್ನೆ ಈ ಕಂಬನ್ನು ಸ್ವಚ್ಛ ಮಾಡಿಸಿದ್ರೆ ಈ ಕಂಬ ಸ್ವಚ್ಛ ಮಾಡಿಸಿದ್ವಿ ನಾವು ಇದು ಬಿದ್ದನ್ನು ನೋಡಿದ್ರೆ ಇವತ್ತು 1 ವಾರ ಬೇಕಾಗಿತ್ತು ನಮ್ಮ ಜನ ಯುವಕರು ಇವತ್ತು ಬೆಳಿಗ್ಗೆ 10 ಗಂಟೆ ಬಂದು ಸುಮಾರು 7 ಗಂಟೆ ತನಕ 8 ಕೆಲಸ ಮಾಡಿ ನನಗೆ ಭಾಳ ಖುಷಿ ಭಾಳ ಖುಷಿ ಯಾಕಂದ್ರೆ ಈ ಮನಸ್ಸು ನೋಡಿ 8 ದಿವಸ ಬೇಕಂತ ಅನ್ಸುತ್ತೆ ನಮ್ಮ ಹುಡುಗರು ಬಂದು ಇವತ್ತು ಸುಮಾರು 15 20 50 ಹುಡುಗರು 8 ಕೆಲಸ ಮಾಡಿದ್ರು ಕುದುರೆ ಮುಟ್ಟುವಾಗ ಭಕ್ತಿಗೆ ಗೊತ್ತಿಲ್ಲ ಯಾವುದು ಗೊತ್ತಿಲ್ಲ ಮಾಡ್ಬೇಕಂದ್ರೆ ಎಲ್ಲ ಕೆಲಸ ಶಕ್ತಿ ನಮ್ಮ ಕುದುರೆ ಬಗ್ಗೆ ಎಲ್ಲ ಯೋಗ್ಯತೆ ಹೇಳಿ ಅದಕ್ಕೆ ನೋಡ್ಬಿಟ್ರೆ ಆಶ್ಚರ್ಯ ಪ್ರಭಾವಶಾಲಿ ಎಲ್ಲ ಕೆಲಸ ಹೋಗ್ತೀವಿ ಅದಕ್ಕೆ ದೃಷ್ಟಿಯಿಂದ ಸಮಯ ಬಾಲಿಗೆ ಈಗಾಗಲೇ ಇವತ್ತು ಮೊದಲೇ ದಿವಸ 1 ದಿವಸ ಬಂದ್ರೆ ಪ್ರದರ್ಶನ ಈ ದಿವಸ ಬಂದ್ರೆ ಸಿಗ್ತದೆ ಶರಣಪ್ಪ ಜೀವಿತ ಕಾಲದಾಗ ಯಾರಿಗೆ ಏನು ಆಶೀರ್ವಾದ ಮಾಡಿದ ಎಷ್ಟು ಪ್ರಮಾಣಿಗಳಾದ್ರು ಜಗತ್ತಿಗೆ ಏನು ಕೊಟ್ಟ ಸಂದೇಶ ಇವೆಲ್ಲ ತಿಳ್ಕೊಳ್ಳಿ ಬೇಕು ಮಹಂತೇಶ ಮಹಾಪ್ರಮಾಣ ಪುರುಷ ಮೂಲ ಮಹಂತೇಶ ಶಿವನೇ ಮಹಂತ ಬೆಳೆದ ಮೂಲ ಪುರುಷ ಅದಕ್ಕೆ ಇದು ಎಷ್ಟು ಮಠಗಳು ಎಲ್ಲಾ ಮಠಗಳಿಗೆ ಅತ್ಯಂತ ಪ್ರಾಚೀನ ಮಠ ಅತ್ಯಂತ ಹಳೆಯ ಮಠ ಇಲ್ಲ ಮೈಸೂರು ಮಠ ಅಂದ್ರೆ ಒಂದು ಕಾಲಕ್ಕೆ 770 ಮಠಗಳಿಗೆ ಇಷ್ಟು ಮಠಗಳಿಗೆ ಯಾವ ಕರ್ನಾಟಕ ಯಾವಾಗಿಲ್ಲ ಅಂತ ಅದ್ಭುತ ಪರಂಪರೆ ಮಠ ಮೈಸೂರು ಮಠ ಅದಕ್ಕೆ ಅದರಿಂದ ಇವ್ರಿಗೆ ಕುದುರೆ ಮತ್ತಂತ ಯಾಕೆ ಮಕ್ಕಳು ಯಾಕೆ ಕುದುರೆ ಮತ್ತಂತ ಬಾಲ್ಯಗಾರ ಬಯಗಾರಿಕ ಅವ್ರ ಹೆಸರು ಇರ್ತಾರೆ ಬಯಗಾರಿಕರಿಗೆ ಬಯಗಾರ ಅವನ ಹೆಸರು ಇರ್ತಾರೆ ಮಹಾ ದುಷ್ಟವ ಅವ ಬಂದ ಒಂದು ಅಲ್ಲಿ ಇಲ್ಲಿಂದ 10,000 ಇರ್ತಾವ ಆಡಳಿತ ಬಂದ ಒಂದ್ಸಲ ದಂಡ ಬಂದ ನಮ್ಮ ಮಾಡಿದ ಅರ್ಧ ಹಿಂದೆ ಗುಡ್ಡ ತಮಸ್ಗೆ ಹಿಂದೆ ಗುಡ್ಡ ಇರ್ತದ ಗುಡ್ಡೆಲ್ಲ ಬಂದ ಗುಡ್ಡನ ಮಾಡ್ತಿರ್ತಾರೆ ಯಾರೆಲ್ಲ ಈ ಕಂಪ್ನಿ ಪಂಚಾಯತಿ ಕಂಪ್ನಿ ಎಲ್ಲ ಮಾಡ್ಕೊಂಡು ಗುಡ್ಡನ ಮಾಡ್ಕೊಂಡ್ಬಿಟ್ರೆ ನಮ್ಮ ಅದೇ ತಪಸ್ ಮಾಡ್ತೀವಿ ಗುಡ್ಡ ಏನಿದೆ ಗುಡ್ಡ ಜಾಗ ಅವ್ರು ತಪಸ್ಸು ಗುಡ್ದಾಗ 3 ಮಂದಿ ಎಲ್ಲ ಅಜಯ ಉಳಿಯಿಲ್ಲ ಯಾಕೆ ಬಯಲಾಟ ಬಂದ ಉರ್ವಂತೀಶ ತಮ್ಮ ತಪಸ್ಸೆತ್ತಿಂದ ತನ್ನ ಮಂತ್ರೋದ್ಭವ ಹೀಗೆಲ್ಲ ಉಗಿದ್ಬಿಟ್ರೆ ಮತ್ಸ್ಯ ಕುದುರೆ ಮುಖ ಆಗಿದ್ದಾರೆ ಅವಾಗ ಈ ಮುಖ ನೋಡಿ ಅವನ ಮುಖ ಮಂದಿ ಉಳಿಸಿದ್ರು ಎಲ್ಲರಿಗೂ ಮುಖ ಕುದುರೆ ಮುಖ ಆಗಿದ್ದ ನೀವು ಕುದುರೆ ಮುಖ ಬರಲಿಲ್ಲ ಅಂತ ನಾಮಕರಣ ಅದಕ್ಕೆ ಬಹಳ ಪ್ರಮಾಣ ಕೊಟ್ಟ ನೀವು ಇತಿಹಾಸ ಇದಕ್ಕೆ ಭಕ್ತಿ ಮಾಡ್ಕೊಂಡು
ನಮ್ಮೂರು ಎಂದು ಯಾಕೆ ಬರ್ತಾರಲ್ಲ ಅರ್ಥ ಇರೋದಕ್ಕೆ ನಾವು ಬಂದ ಊರ ಮಂದಿ ಇದ್ದಿದ್ದೆ ಊರು ಸಮೃದ್ಧ ಐತಿ ಏನ್ ಗೊತ್ತೈತೆ ನಮ್ಮೂರಿಗೆ ಏನು ಬರ್ತಿಲ್ಲ ಭಕ್ತಿ ಇರ್ತದೆ ಚೆನ್ನಾಗಿದೆ ಜಾತಿ ಮಾಡಬಾರ್ದು ಊರಲ್ಲಿ ಜಾತಿ ಅದ ನಮ್ಮ ಜಾತಿಯನ್ನು ಯಾಕಂದ್ರೆ ಮಾಡಬಾರ್ದು ಜಾತಿ ನಾವು ಮಾಡ್ಬಿಡ್ತೀವಿ ಧರ್ಮ ದೇವರು ಮಾಡಿದ ಅದಕ್ಕೆ ಜಾತಿ ಜಾತಿ ಮತ್ತು ಪೂಜೆ ಜ್ಞಾನ ಪೂಜರು ಜಾತಿ ಮಾಡಿ ಜಾತಿ ಧರ್ಮ ಧರ್ಮ ಅದಕ್ಕೆ ಊರಲ್ಲಿ ಎಲ್ಲ ಸಮಾಜ ನಮ್ಮ ಮುಸಲ್ಮಾನ್ ಸಮಾಜ ಇರಲಿ ನಾಯಕ ಸಮಾಜ ಇರಲಿ ಕುರುಬ ಸಮಾಜ ಇರಲಿ ಲಿಂಗಾಯತ ಇರಲಿ ಮಾತ್ಯಾವ ಊರಾಗ ಎಲ್ಲ ಸಮಾಜ ನಮ್ಮವರು ಅದಕ್ಕೆ ಬಸವಣ್ಣ ಇವ ನಾಡು ಹೆಂಗನ್ಸಿದರೆಯ ಇವ ನಮ್ಮವ ಹೆಂಗನ್ಸಯ್ಯ ಕೂಡದ ಸಂಘದ ಮನೆ ಎಲ್ಲ ನಮ್ಮವರು ಬಸವಣ್ಣ ಬಸವ ತತ್ವ ಸಣ್ಣ ಜಾತಿ ಇಲ್ಲ ಅದಕ್ಕೆ ನನ್ನ ಜೀವನ ನಮ್ಮ ಕುದುರೆ ಮೋದಿ ಜಾತಿ ಅರ್ಥನೇ ಇದೆ ಎಲ್ಲಾರು ಒಂದ ಒಕ್ಕಟ್ಟು ಕೆಲಸ ಮಾಡ್ತಿದ್ದೀವಲ್ಲ ಇದೇ ಮಾಡಿಕೊಡಲ್ಪ ಅಜ್ಜ ಸೇವೆ ಮಾಡ್ಲಿ ಅಜ್ಜ ಜಾತಿ ಮಾಡ್ಲಿ ದಿವಸ ಪುರಾಣ ಬರ್ಲಿ ಎಲ್ಲ ನೀವು ಸತ್ಯ ಸಿದ್ಧಾಂತ ಅಂತ ಸದ್ದು ಎಲ್ಲ ಕೊಟ್ಟು ಕಾಪಾಡಿ ಮತ್ತೊಮ್ಮೆ ಶುಭ ನಾಳಿಸಿ ನಾನು ಮಾಡ್ತೀನಿ.